ನಿನಗೆ ಏನೇನು ಕಿಸಿಯಕ್ಕಾಗತ್ತೆ ಕಿಸಿಯಪ್ಪ, ಆಮೇಲೆ ಕೊರಗಬೇಡ. ಬರಹದ ಶಕ್ತಿ ಏನು? ಐ ವಾಸ್ ಅ ವೆರಿ ಪಾಪ್ಯುಲರ್ ರೊಮ್ಯಾಂಟಿಕ್ ರೈಟರ್. ಸೊ ಬರೆದ ಕೂಡಲೇ ಅದನ್ನು ಮರೆತು ಬಿಡೋದು, ಚರ್ಚೆಯನ್ನ ಜನರಿಗೆ ಬಿಟ್ಟು ಬಿಡೋದು. ಸಿನಿಮಾ, ಸಾಹಿತ್ಯ ಮತ್ತೆ ಒಂದಿಷ್ಟು ಸುತ್ತಾಟ, ಈ ಮೂರನ್ನು ಹೇಗೆ ನಿಭಾಯಿಸ್ತೀರಿ ಒಟ್ಟೊಟ್ಟಿಗೆ ಅಂತ? ನಿಮ್ಮ 24 ಗಂಟೆನೇ ಅಷ್ಟು ವಿಸ್ತಾರ ಮಾಡ್ಕೋಬೇಕು. ನಿಮಗಿರೋ ಅಲ್ಪ ಆಯುಷ್ಯನ್ನೇ ಇವತ್ತು 1000 ವರ್ಷದಷ್ಟು ವಿಸ್ತಾರ ಮಾಡ್ಕೋಬೇಕು ಅಂತ. ನಾನು ಮತ್ತೊಮ್ಮೆ ಈ ಜಗತ್ತಿಗೆ ನಾಗತಿಯಲ್ಲಿ ಚಂದ್ರಶೇಖರ್ನಾಗಿ ಬರುವುದಿಲ್ಲ. ದ ಓನ್ಲಿ ಕನೆಕ್ಷನ್ ಬಿಟ್ವೀನ್ ಮೀ ಅಂಡ್ ದಿ ವರ್ಲ್ಡ್ ಈಸ್ ವರ್ಕ್. ಯಾಕೆ ಇವತ್ತಿಗೂ ಒಂದು ವರ್ಗವನ್ನು ಊರಾಚೆ ಇಟ್ಟು ಬದುಕುವಂತ ಒಂದು ಹೇಯ ನಾಚಿಕೆಗೇಡಿನ ಪರಿಸ್ಥಿತಿ ಇದೆ ಅಂತ ನನ್ನನ್ನು ತುಂಬಾ ಸಲ ಬಾಧಿಸುತ್ತದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ನಗರ ಜೀವನವನ್ನು ಕಂಡಿದ್ದಾರೆ, ಹಳ್ಳಿಯ ಬದುಕನ್ನು ಕೂಡ ನೋಡಿದ್ದಾರೆ. ನಿಮ್ಮ ಬರಹದ ಶಕ್ತಿ ಏನು? ಅಥವಾ ಮೇಲ್ವರ್ಗ ಕೆಳವರ್ಗ ಎಲ್ಲವನ್ನೂ ನೋಡಿರೋದ್ರಿಂದ ಅದಕ್ಕೇನಾದರೂ ಆ ಸಾಹಿತ್ಯಕ್ಕೆ ಪ್ರೇರಣೆ ಏನಾದರೂ ಇದೆಯಾ? ನನ್ನ ಒಂದು 100-110 ಪ್ರಕಟಿತ ಕಥೆಗಳು ಬೇರೆ ಬೇರೆ ಸಂಕಲನಗಳಲ್ಲಿ ಅಡಕವಾಗಿದ್ದಾವೆ. ನೀವು ನನ್ನ ಕಥೆಗಳನ್ನ, ಕಾದಂಬರಿಗಳನ್ನ ಓದಿದ್ರೆ ಇದಕ್ಕೆ ಸ್ವಲ್ಪ ಅರ್ಥ ಸಿಕ್ಕೀತು ಅನ್ಕೊಳ್ತೀನಿ. ಅಂದ್ರೆ ಅವುಗಳನ್ನು ಮುಖ್ಯವಾಗಿ ವಿಮರ್ಶಕರು 3 ಭಾಗಗಳಲ್ಲಿ ಹೇಳಿದ್ದಾರೆ. ಗ್ರಾಮಮುಖಿ, ನಗರಮುಖಿ, ಪ್ರೇಮಮುಖಿ, ಹೀಗೆ ವಿಭಾಗ ಮಾಡಿದ್ದ. ಈ ಕಥೆಗಳನ್ನು ಹೀಗೆ ವಿಭಜನೆ ಮಾಡಿದಾಗ ಅದರಲ್ಲಿ ಗ್ರಾಮಮುಖಿ ಕಥೆಗಳಲ್ಲಿ ನಾನು ಕಂಡ ಗ್ರಾಮದ ಉಂಡ ನೋವುಗಳು, ಕಷ್ಟಗಳು, ನನ್ನ ತಾಯಿಯ ಪಾತ್ರ, ನನ್ನ ತಂದೆಯ ಪಾತ್ರ, ನನ್ನ ಗ್ರಾಮೀಣ ಅನುಭವಗಳು ಅದೆಲ್ಲ ಅದರಲ್ಲಿ ಬರುತ್ತೆ. ನಾನು ರೈತ ಚಳವಳಿಯಲ್ಲಿ ಕೆಲಸ ಮಾಡಿದವನು, ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಜೊತೆ ಕೆಲಸ ಮಾಡಿದವನು. ಗ್ರಾಮಗಳ ಬವಣೆ, ರೈತರ ಬವಣೆ, ಗ್ರಾಮದ ಜಾತಿ ವ್ಯವಸ್ಥೆ, ಯಾಕೆ ಇವತ್ತಿಗೂ ಒಂದು ವರ್ಗವನ್ನು ಊರಾಚೆ ಇಟ್ಟು ಬದುಕುವಂಥ ಒಂದು ಹೇಯ ನಾಚಿಕೆಗೇಡಿನ ಪರಿಸ್ಥಿತಿ ಇದೆ ಅಂತ ನನ್ನನ್ನು ತುಂಬ ಸಲ ಬಾಧಿಸುತ್ತದು ನನ್ನನ್ನು. ಇಂಥ ಅನೇಕ ವಿಚಾರಗಳು ನನ್ನ ಗ್ರಾಮೀಣ ಕಥೆಗಳಲ್ಲಿ ಬರುತ್ತೆ. ಸಮಾನತೆಯ ಬಗ್ಗೆ ಎಷ್ಟೆಲ್ಲ ಮಾತಾಡ್ತೀವಲ್ಲ, ಇವತ್ತಿಗೂ ಈ ವಿಭಜನೆ ಹಾಗೇ ಇರಲಿಲ್ಲ. ನಾವೆಲ್ಲ ಸಂಸ್ಕೃತಿ, ಹಬ್ಬ, ಭಜನೆ, ಭಾಷಣ ಎಲ್ಲ ಮಾಡ್ತೀವಿ, ಏನು ಬದಲಾಯಿಸಕ್ಕಾಗಿಲ್ವಲ್ಲ. ಹಾಗೆ ಯೋಚಿಸಿದಂತಹ ಗಾಂಧಿ ಅಂತವರು, ಅಂಬೇಡ್ಕರ್ ಅಂತವರೆಲ್ಲ ಆಗೋದ್ರಲ್ಲಿ ಅದು ಬದಲಾವಣೆ ಆಗಿಲ್ವಲ್ಲ ಅನ್ನೋದು ಈ ತಳಮಳ ಗ್ರಾಮೀಣ ಕಥೆಗಳಲ್ಲಿ ಕಾಣುತ್ತೆ. ಆಮೇಲೆ ನಾನು ನಗರವನ್ನು ಹುಡ್ಕೊಂಡು ಹೋದೆ ಬದುಕೋದಕ್ಕೋಸ್ಕರ. ಭಾಳ ಭಾವನೆಗಳು, ದಿನಗೂಲಿ ನೌಕರಿ, ಅದು ಇದು ರ್ಯಾಂಡಮ್ ಆಗಿ ಯಾವ್ಯಾವುದೋ ಕೆಲಸಗಳನ್ನು ಮಾಡಿಕೊಂಡು ಅಲ್ಲಿ ಓದ್ಕೊಂಡು MA ಮಾಡಿಕೊಂಡು ಹೀಗೆ ಇನ್ನೊಂದು ಜರ್ನಿ. ಸೊ ನಗರ ಇನ್ನೊಂದು ನನ್ನ ನಗರಮುಖಿ ಕಥೆಗಳಲ್ಲಿ ನಗರದ ಅನುಭವಗಳು, ತಲ್ಲಣಗಳು, ಪಲ್ಲಟಗಳು ಕಾಣಿಸ್ತಾ ಹೋಗುತ್ತೆ. ಇದಲ್ಲದೆ ಐ ವಾಸ್ ಎ ವೆರಿ ಪಾಪ್ಯುಲರ್, ಐ ಆಮ್ ಅಂತ ಹೇಳಬಾರ್ದು ಈಗ, ಐ ವಾಸ್ ಎ ವೆರಿ ಪಾಪ್ಯುಲರ್ ರೊಮ್ಯಾಂಟಿಕ್ ರೈಟರ್. ನನ್ನ ಮಲೆನಾಡಿನ ಹುಡುಗಿ, ಬಯಲು ಸೀಮೆ ಹುಡುಗಿ, ಇವೆಲ್ಲ ಬಹಳ ಸಮುದ್ರ ಕಂಡಂತಹ ಬಾನಲ್ ಎಂಬುದು ಚಂದ್ರಿಕೆ. ಅಲ್ಲಿ ಗಂಡು ಹೆಣ್ಣಿನ ಸಂಬಂಧ ಕುರಿತಂತ ಕಥೆಗಳಿದ್ದಾವೆ, ಪ್ರೇಮದ ಕಥೆಗಳು. ಸೊ ಅದನ್ನು ಒಂದು ವಿಭಾಗೀಕರಿಸಿದ್ದಾರೆ. ಈ ದೃಷ್ಟಿಯಿಂದ ಒಂದೊಂದು ಗುಂಪಿನಲ್ಲಿ ಒಂದು 25-30 ಕಥೆಗಳು ಸಿಕ್ಕಬಹುದು. ಸೊ ಒಬ್ಬ ಲೇಖಕನನ್ನು ಗಮನಿಸಬೇಕಾದ್ರೆ ಈ ಎಲ್ಲ ಕಥೆಗಳಲ್ಲಿ ಇರುವಂಥ ಒಬ್ಬ ಲೇಖಕ ಯಾರು, ಅವನು ಏನು ಅನ್ನೋದನ್ನು ಒಬ್ಬ ಓದುಗನ ಮನಸ್ಸಿನ ಭಿತ್ತಿಯಲ್ಲಿ ಏನು ಉಳಿಯುತ್ತಲ್ಲ ಅದರಿಂದ ಅವನು ಅಭಿವ್ಯಕ್ತಗೊಳ್ತಾ ಹೋಗ್ತಾನೆ. ನಾನು ಯಾವುದೇ ಥರದ ಅದರ ಬ್ರ್ಯಾಂಡ್ ಮಾಡ್ಕೊಂಡು ಬರೆಯಲ್ಲ. ಈಗ ಮೊನ್ನೆ ಒಳಚರಂಡಿ ಅಂತ ಪ್ರಜಾವಾಣಿ ದೀಪಾವಳಿ ವಿಶೇಷಾಂಕದಲ್ಲಿ ಪ್ರಥಮ ಬಹುಮಾನ ಪಡೆದಂಥ ಓದ ದೀಪಾವಳಿಯಲ್ಲಿ ಬಂದ ಕಥೆ ಅದೀಗ ಸಂಕಲನವಾಗಿ ಬಂತು. ಅದನ್ನು ಓದ್ದವರು ಕೆಲವರು ಮೊದಲ ಕಥೆಗಳು ಹಾಗೆ ಇರಬೇಕಾಗಿತ್ತದು ಅಂತ ಒಂದು, ಇನ್ನು ಕೆಲವರು ತುಂಬ ಭಿನ್ನವಾಗಿ ಬರ್ತಿದ್ದೀರಿ, ಬೇರೆ ಥರ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ದೀರಿ ನಗರದ ಬಗ್ಗೆ ಅಂತ ಒಂದು ವಿಮರ್ಶೆ ಬಂತು. ಸೊ ಬರೆದ ಕೂಡಲೇ ಅದನ್ನು ಮರೆತು ಬಿಡೋದು, ಚರ್ಚೆಯನ್ನು ಜನರಿಗೆ ಬಿಟ್ಬಿಡೋದು, ಇದು ನನ್ನ ಕ್ರಮ. ಅದರಿಂದ ಲೇಬಲ್ಗಳನ್ನು ಅವರು ಹಚ್ಕೋತಾರೆ, ನಾನು ಹಚ್ಕೋಬಾರ್ದು. ಕರೆಕ್ಟ್ ಸರ್. ನಾವು ಕಂಡಂತೆ ನಾಗತಿಹಳ್ಳಿ ಚಂದ್ರಶೇಖರ್ ಸಿನಿಮಾ, ಸಾಹಿತ್ಯ ಮತ್ತು ಒಂದಿಷ್ಟು ಸುತ್ತಾಟ, ಈ ಮೂರು ನಿಮ್ಮ ಬದುಕಿನ ಅವಿಭಾಜ್ಯ ಅಂಗ ಅಂತ ನಾವು ಭಾವಿಸಿದ್ವಿ. ಈ ಮೂರನ್ನು ಹೇಗೆ ನಿಭಾಯಿಸ್ತೀರಿ ಒಟ್ಟೊಟ್ಟಿಗೆ ಅಂತ? ಒಟ್ಟಿಗೆ ನಿಭಾಯಿಸಬೇಕಾದ್ರೆ ತಮಾಷೆಗೆ ಹೇಳ್ತೀನಿ, ನನಗೆ 1000 ವರ್ಷ ಆಯುಷ್ಯ ಇದೆ.
ದಿನಕ್ಕೆ 80 ಗಂಟೆ ವಿಶೇಷವಾಗಿ ಪರವಾನಗಿ ಪಡ್ಕೊಂಡಿದ್ದೀನಿ. ಓಕೆ. ಅಂದರೆ ನಿಮ್ಮ 24 ಗಂಟೆನೇ ಅಷ್ಟು ವಿಸ್ತಾರ ಮಾಡ್ಕೋಬೇಕು. ನಿಮಗಿರೋ ಅಲ್ಪ ಆಯುಷ್ಯನ್ನೇ ನೀವು ಅದು 1000 ವರ್ಷದಷ್ಟು ವಿಸ್ತಾರ ಮಾಡ್ಕೋಬೇಕು ಅಂತ. ಅಂದರೆ ತಮಾಷೆ ಆ ಕಡೆ ಇರಲಿ. ಮುಖ್ಯವಾಗಿ ಏನಂತಂದರೆ, ನಾವು ನಮ್ಮ ಸಮಯವನ್ನು ಬೇರೆ ಬೇರೆ ಕೆಲಸಗಳಿಗೆ ವಿಭಾಗಿಸ್ಕೊಂಡ್ರೆ ಸಮಯವನ್ನು ಬದಲಾಯಿಸುವುದು ಅಥವಾ ಸಮಯ ವಿಶ್ರಾಂತಿ ಪಡೆಯುವುದು ಅಂದರೆ ಇನ್ನೊಂದು ಕೆಲಸಕ್ಕೆ ಶಿಫ್ಟ್ ಆಗೋದು ಅಂತ. ಅದೇ ವಿಶ್ರಾಂತಿ. ಭಾಳ ಜನ ವಿಶ್ರಾಂತಿ ಅಂದರೆ ಮಲ್ಕೊಳ್ಳೋದು ಅಂತ ಅನ್ಕೋತಾರೆ. ವಿಶ್ರಾಂತಿ ಅಂದರೆ ಅಲ್ಲ, ಇನ್ನೊಂದು ಕೆಲಸಕ್ಕೆ ಹೋಗೋದು. ಆ ರೀತಿ ನಾನು ಯೋಚಿಸ್ಕೊಂಡು ಬಂದೆ. ಆಳದಲ್ಲಿ ಬಹುಶಃ ನನಗಿರೋ ಸಾವಿನ ಭಯ, ದಿಗಿಲು. ಓಕೆ. ಇದು ಒಂದೇ ಬದುಕು, ಇದು ಒಂದೇ ಬದುಕು, ಒಂದೇ ಎಂಟ್ರಿ, ಒಂದೇ ಎಕ್ಸಿಟ್, ಅಗೈನ್ ರೀ ಎಂಟ್ರಿ ಇಲ್ಲ ಅನ್ನುವ ಒಂದು ಸತ್ಯ. ಎಲ್ರಿಗೂ ಸತ್ಯ ಅದು, ಪ್ರಪಂಚದಲ್ಲಿ ಎಲ್ರಿಗೂ ಇರೋ ಸತ್ಯವೇ, ನನ್ನ ಒಬ್ಬನಿಗಲ್ಲ. ಆ ಸತ್ಯ ನನ್ನನ್ನು ಹೆಚ್ಚು ಕಾಡಿದ್ದರಿಂದ, ಹೆಚ್ಚು ಕಾಡುವುದರಿಂದ ನಾನು ಮತ್ತೊಮ್ಮೆ ಈ ಜಗತ್ತಿಗೆ ನಾಗತಿಯಲ್ಲಿ ಚಂದ್ರಶೇಖರನಾಗಿ ಬರುವುದಿಲ್ಲ ಅಂತ ನನಗೆ ಮತ್ತೆ ಮತ್ತೆ ನನ್ನ ಅಂತರಾತ್ಮ ಒತ್ತಿ ಹೇಳೋದ್ರಿಂದ ಎಲ್ರಿಗೂ ಹೇಳುತ್ತೆ, ನನಗೆ ಕಾಡುವಷ್ಟು ಹೇಳುತ್ತೆ. ಓಕೆ. ಅದಕ್ಕೆ ನಾನು ಕೆಲಸಗಳಿಗಾಗಿ ಹುಡುಕಾಡ್ತೀನಿ. ಏನೇನು ನನ್ನ ಪ್ರಕಾರ ನನಗೂ ಜಗತ್ತಿಗಿರೋ ಸಂಬಂಧ ಏನಂದರೆ ಕೆಲಸ ಮಾತ್ರ. ದ ಓನ್ಲಿ ಕನೆಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ದಿ ವರ್ಲ್ಡ್ ಈಸ್ ವರ್ಕ್. ವರ್ಕ್ ಅಂದರೆ ಹಣ ತಂದುಕೊಡುವಂಥ ದುಡಿಮೆ ಅಂತ ಅನ್ಕೋಬಾರ್ದು. ಎಲ್ಲ ದುಡಿಮೆಯಲ್ಲಿ ಹಣ ಬರಲ್ಲ. ಡೋಂಟ್ ಥಿಂಕ್ ಯಾವ ವರ್ಕ್ ಮಾಡಿದ್ರೆ ದುಡ್ಡು ಮಾಡಬೇಕು ಅದಲ್ಲ. ದುಡ್ಡು ಮಾಡೋರು ಒಂದು ಕಡೆ ಹೋಗ್ತಾರೆ ಆಳವಾಗಿ, ಅನುಭವ ಇಟ್ಕೊಂಡು. ದುಡಿಮೆಯ ಎಲ್ಲ ಅರ್ಥವೂ ದುಡ್ಡು ಅಲ್ಲ. ಆಯಿತಾ? ಹಾಗೆ ಮಾಡ್ಕೊಳ್ಳೋದ್ರಿಂದ ನಾನೇನು ಮಾಡ್ತೀನಿ, ಒಂದು ಕೆಲಸ ಮುಗಿಯುವ ಮುನ್ನವೇ ಮುಂದಿನ 100 ಕೆಲಸಗಳನ್ನು ಮನಸ್ಸು ಯೋಚಿಸ್ಕೊಂಡಿರುತ್ತೆ, ಕೊಂಡಿ ಮಾಡ್ಕೊಳ್ಳುತ್ತೆ, ತಗಲಾಕೊಳ್ಳುತ್ತೆ, ಆ ದಿಕ್ಕಿಗೆ ಪ್ರಯಾಣ ಮಾಡ್ತಿರ್ತೇನೆ. ಸೊ ಹೀಗೆ ಮಾಡುವುದರಿಂದ ನಿಮ್ಮ ದೈಹಿಕ ಮತ್ತು ಮಾನಸಿಕ ಚೈತನ್ಯವನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋಕೆ ಸಾಧ್ಯ. ಎವ್ರಿ ಇಂಡಿವಿಜುವಲ್ ಹ್ಯಾವ್ ದ ಸ್ಟ್ರೆಂತ್, ಫಿಸಿಕಲ್ ಆ್ಯಂಡ್ ಮೆಂಟಲ್, ಎಲ್ಲರಿಗೂ ಇರುತ್ತೆ. ನೀನು ಅದರಲ್ಲಿ ಜಿಪುಣನಾಗ್ಬಿಟ್ರೆ, ಉಳಿಸ್ಕೊಂಡ್ಬಿಟ್ರೆ, ಖರ್ಚು ಮಾಡದೆ ಹೋದರೆ ಆತ್ಮವಂಚನೆ ಅದು. ಕರೆಕ್ಟ್. ಸೊ ಆತ್ಮವಂಚನೆ ಮಾಡ್ಕೊಳ್ಳೋದೇ ಇರೋದು ಏನು ಅಂದರೆ, ನಿನಗಿರೋ ಎಲ್ಲ ಶಕ್ತಿನೂ ವಿನಿಯೋಗಿಸು. ಇನ್ವೆಸ್ಟ್. ತಪ್ಪುಗಳಾಗಲಿ, ಸರಿಗಳಾಗಲಿ, ಪ್ರಯೋಗ ಆಗಲಿ, ವಿಫಲವಾಗಲಿ. ಈಗ ಊರಿನಲ್ಲಿ ನಾನು 25 ವರ್ಷ ಕೆಲಸ ಮಾಡುವಾಗ ಆರಂಭದಲ್ಲೆಲ್ಲ ತುಂಬ ಟೀಕೆಗಳು, ತುಂಬ ಏನೇನೋ ಮರ್ತಿತ್ತು. ಏನು ಇವ್ರಿಗೆ ಕೆಲಸ ಎಲ್ಲ ಮಾಡೋದಕ್ಕೆ, ಹಾಗೆ. ಐ ಡೋಂಟ್ ಕೇರ್. ನನ್ನ ಖುಷಿಗೆ ನಾನು ಮಾಡಬೇಕಷ್ಟೆ. ನನಗೆ ಸಂತೋಷ ಇದೆಯಾ, ಹೋಗು ಮಾಡು. ಹೀಗೆ ನಾನು ಸಿನಿಮಾ ಮಾಡುವಾಗಲಾಗಲಿ, ಪುಸ್ತಕ ಬರೆಯುವಾಗಲಾಗಲಿ, ಊರಿನ ಕೆಲಸ ಮಾಡೋದಾಗಲಿ, ಪ್ರವಾಸ ಹೋಗುವಾಗಲಾಗಲಿ, ಏನಂದರೆ ಅದನ್ನು ಉತ್ಕಟವಾಗಿ ಮಾಡಬೇಕು. ಸಂಪೂರ್ಣ ಡೆಡಿಕೇಟಾಗಿ ಮಾಡಬೇಕು. ಸೂಪರ್ಫಿಷಿಯಲ್ಲಾಗಿ ಯಾವುದೋ ಕೆಲಸ ಮಾಡಿದರೆ ನಿಮಗೆ ಗಿಟ್ಟಲ್ಲ ಅದು. ಕರೆಕ್ಟ್. ಹೀಗೆ ನಾನು ಸಮಯವನ್ನು ವಿಭಜನೆ ಮಾಡಿಕೊಂಡು ಮುಂದೆ ಇರುವ ಸಾವಿನ ಬಗ್ಗೆ ಒಂದು ನಿರ್ಲಿಪ್ತತೆ ಬೆಳೆಸ್ಕೊಳ್ತಾ, ನಿರ್ಲಿಪ್ತತೆ ಅದಕ್ಕೆ ತುಂಬ ಹೆದರ್ಕೊಂಡೇ ಬದುಕಬೇಕು ಅಂತ ಹೇಳಲ್ಲ, ಅದರ ನಿರ್ಲಿಪ್ತತೆ ಮತ್ತೊಂದು ರಿಯಾಲಿಟಿ ಒಪ್ಕೊಂಡು, ನಿನಗೆ ಏನೇನು ಕಿಸಿಯೋಕ್ಕಾಗತ್ತೆ ಕಿಸಿಯಪ್ಪ, ಆಮೇಲೆ ಕೊರಗಬೇಡ ಅಂತ ನನ್ನ ಮನಸ್ಸು ಹೇಳ್ತಿರತ್ತೆ ಯಾವಾಗಲೂ. ಕರೆಕ್ಟ್. ಹೀಗೆ ಬಂದೆ ಸರ್. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.